ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ವಿತ್ ಭರತ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿ ಇದ್ದೀರಾ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಇವತ್ತೊಂದು ತುಂಬ ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ ನಿಮಗೋಸ್ಕರ ಚಾಯ್ಸ್ ಮಾಡಿಕೊಂಡು ಬಂದಿದ್ದೀನಿ. ಈ ಒಂದು ಟಾಪಿಕ್ ಏನಂತೆ, ಅದಕ್ಕಿಂತ ಮುಂಚೆ ನೋಡ್ರಿ, ಯೂಟ್ಯೂಬರ್ಸ್ ಆದರೆ ಅಥವಾ ಯೂಟ್ಯೂಬರ್ ಬಿಗಿನರ್ಸ್ ಆದರೆ ದಯವಿಟ್ಟು ಈ ಒಂದು ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ತುಂಬ ಇಂಪಾರ್ಟೆಂಟ್ ವಿಡಿಯೋ ಇದು. ಏನಂತಕ್ಕಂದರೆ ಇವತ್ತೊಂದು ತುಂಬ ಇನ್ಫಾರ್ಮೇಷನ್ ಬಗ್ಗೆ ತಿಳಿಸ್ತಿದ್ದೀನಿ. ಅದೇನೆಂದರೆ ಕಮೆಂಟ್ ಬಾಕ್ಸ್ ಫುಲ್ ಟ್ಯುಟೋರಿಯಲ್ ತಿಳಿಸ್ತೀನಿ ಮತ್ತು ಕಮೆಂಟ್ ಬಾಕ್ಸ್ ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ. ಕಮೆಂಟ್ ಬಾಕ್ಸ್ ಇದೇಂತಕ್ಕೆ ಆಫ್ ಆಗುತ್ತೆ, ಕಮೆಂಟ್ ಬಾಕ್ಸ್ನ ಹೇಗೆ ಆನ್ ಮಾಡೋದು, ನಮಗೆ ಇಷ್ಟ ಆಗಿರೋ ಒಂದು ಕಮೆಂಟ್ನ ಹೇಗೆ ಪಿನ್ ಮಾಡೋದು, ಆಮೇಲೆ ಯಾರಾದರೂ ಸ್ಪ್ಯಾಮ್ ಅಥವಾ ಬ್ಯಾಡ್ ಅಥವಾ ವಲ್ಗರ್ ಕಮೆಂಟ್ಸ್ ಹಾಕಿದರೆ ಅವರನ್ನು ಹೇಗೆ ಹೈಡ್ ಮಾಡೋದು, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ತೇನೆ. ಅದಕ್ಕೆ ಹೇಳ್ತಾ ಇರೋದು, ತಪ್ಪದೆ ಕೊನೆವರೆಗೂ ನೋಡ್ರಿ, ಅವಾಗ ನಿಮಗೆ ಅರ್ಥ ಆಗುತ್ತೆ. ತುಂಬ ಜನ ಏನಂದರೆ ನನ್ನ ವಿಡಿಯೋಸ್ನೆಲ್ಲ ಕೇವಲ 1-2 ನಿಮಿಷ ನೋಡ್ತಾರೆ. ಎಂತಕ್ಕಂದರೆ ಚಿಕ್ಕ ಹುಡುಗ ಏನು ಮಾಡ್ತಾನಂತ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಈ ಥರ ನೀವು ನೆಗ್ಲೆಕ್ಟ್ ಮಾಡ್ತಿದ್ರೆ ದಯವಿಟ್ಟು ನೀವು ಕೊನೆವರೆಗೂ ನೋಡಬೇಕು ವಿಡಿಯೋನ, ಇಲ್ಲಾಂದರೆ ಒಂದು ಒಳ್ಳೆಯ ಕಾಂಟೆಂಟು ಮಿಸ್ ಮಾಡ್ತೀರಾ. ಅದಕ್ಕೋಸ್ಕರ ಹೇಳ್ತಿದ್ರು. ಮತ್ತು ಈ ಥರನೇ ಕಾಂಟೆಂಟ್ ಎಲ್ಲ ಬೇಕಂದರೆ ನೋಡ್ರಿ, ಹೊಸಬರಾದರೆ ನಾನು ಟೆಕ್ ವಿತ್ ಚಾನಲ್ ನೋಡ್ತಿರೋದು, ದಯವಿಟ್ಟು ಟೆಕ್ ವಿತ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ. ಈ ಥರ ಒಂದು ಒಳ್ಳೆಯ ಕಾಂಟೆಂಟು ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಬರ್ತಾಯಿರ್ತೀನಿ. ಬನ್ನಿ, ತಡ ಮಾಡದೆ ಈ ಒಂದು ವಿಡಿಯೋನ ಶುರು ಮಾಡೋಣ. 1 by 1 ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಮೊದಲನೇದಾಗಿ ಕಮೆಂಟ್ ಬಾಕ್ಸ್ ಎಂತಕ್ಕೆ ಆಫ್ ಆಗುತ್ತೆ ಅಂತ ನೀವು ಕೇಳ್ಬೋದು. ಕಮೆಂಟ್ ಬಾಕ್ಸ್ ಇದೆಂತಕ್ಕೆ ಆಫ್ ಆಗುತ್ತೆ ಅಂದರೆ ಇದರಲ್ಲಿ 2 ಕಾರಣ ಇರುವಂಥದ್ದು. ಮೊದಲನೇ ಕಾರಣ ಬಂದ್ಬಿಟ್ಟು, ವಿಡಿಯೋದಲ್ಲಿ ನೀವು ಮಕ್ಕಳು ಆಟ ಆಡೋದು ಅಥವಾ ಮಕ್ಕಳನ್ನು ತೋರಿಸ್ತಾರೆ, ಯೂಟ್ಯೂಬ್ ಅವರು ಅದನ್ನ ರೆಕಗ್ನೈಸ್ ಮಾಡಿ ಕಮೆಂಟ್ ಬಾಕ್ಸ್ನ ಆಫ್ ಮಾಡ್ತಾರೆ. ಅಥವಾ ನೀವು ಮೇಡ್ ಫಾರ್ ಕಿಡ್ಸ್ ಅಂತ ಕೊಟ್ಬಿಡ್ತೀರಿ ಆ ಒಂದು ಸ್ಪೆಸಿಫಿಕ್ ವಿಡಿಯೋ, ಆವಾಗ ಏನಾಗುತ್ತಂದರೆ ಆವಾಗ ಯೂಟ್ಯೂಬರ್ ರೆಕಗ್ನೈಸ್ ಮಾಡಿ ಇದು ಮೇಡ್ ಫಾರ್ ಕಿಡ್ಸು, ಮಕ್ಕಳದಿದು ಅಂತ ಕಮೆಂಟ್ ಬಾಕ್ಸ್ ಆಫ್ ಮಾಡುತ್ತೆ. ಏನಕ್ಕಂತ ನೀವು ಕೇಳ್ಬೋದು. ಏನಕ್ಕೆ ಅಂದರೆ ಯಾರಾದರೂ ಅಕಸ್ಮಾತ್ ಬ್ಯಾಡ್ ಕಮೆಂಟ್ಸ್ ಹಾಕ್ತಾರೆ, ಪಾಪ ಮಕ್ಕಳ ಮೇಲೆ ಪರಿಣಾಮ ಬೀಳುತ್ತೆ. ಅದಕ್ಕೇ ಈ ಥರ ಮಾಡಿದ್ದೀರಿ ಯೂಟ್ಯೂಬರು. ಆಮೇಲೆ ನೀವು ಕೇಳ್ಬೋದು 2ನೇ ಕಾರಣ ಏನಂತ. 2ನೇ ಕಾರಣ ಬಂದ್ಬಿಟ್ಟು, ತುಂಬ ಜನ ಈಗ ಉದಾಹರಣೆಗೋಸ್ಕರ ಲೇಡೀಸ್ಗೆ ಸ್ಪ್ಯಾಮು, ಬ್ಯಾಡು, ವಲ್ಗರ್ ಈ ಥರ ಎಲ್ಲ ಕಮೆಂಟ್ಸ್ ಹಾಕ್ತಾರೆ ತುಂಬ. ಅದಕ್ಕೆ ತುಂಬ ಜನ ಹೇಳ್ತಾ ಇರ್ತಾರೆ ನನಗೆ, ಬರ್ರಿ ಈ ಥರ ತುಂಬ ಜನ ನನಗೆ ಸ್ಪ್ಯಾಮ್ ಕಮೆಂಟ್ಸು, ವಲ್ಗರು, ಬ್ಯಾಡ್ ಕಮೆಂಟ್ಸ್ ಎಲ್ಲ ಹಾಕ್ತಿದ್ದಾರೆ, ಅವ್ರನ್ನ ಹೇಗೆ ಹೈಡ್ ಮಾಡೋದಂತ ನೀವು ಕೇಳ್ಬೋದು. ಅದು ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ಆಮೇಲೆ ತುಂಬ ಜನ ಏನಂದರೆ, ನಾನು ಹೋಗಿ ಹೇಳ್ತೀನಿ ಈ ಥರ ನಿಮ್ಮದೆಲ್ಲ ಇಶ್ಯೂ ಇದೆ, ಬನ್ನಿ ನನ್ನ ಅಬೌಟ್ನಲ್ಲಿ ನಂಬರ್ ಇದೆ, ತೊಗೊಂಡು ವಾಟ್ಸಪ್ ಮಾಡಿ ನಮಗೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡ್ತೀವಿ ಅಂತ. ಆದರೆ ಅವ್ರು ಏನಂದರೆ ಇಲ್ಲೇ ಹೇಳ್ಬಿಡು ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಹೇಳ್ತೀನಿ ನಿಮಗೆ, ಯೂಟ್ಯೂಬ್ ಇರೋದು ವಿಡಿಯೋ ನೋಡೋಕ್ಕೆ, ಚಾಟ್ ಮಾಡೋಕ್ಕಲ್ಲ. ಈಗ ಉದಾಹರಣೆಗೋಸ್ಕರ ಒಂದು ಮೆಂಬರ್ ಜೊತೆ ನಾನು ಚಾಟ್ ಮಾಡ್ತೇನೆ, ಅವ್ರದ್ದು ಚಾನಲ್ ಐತೆ, ನಂದು ಕೂಡ ಚಾನಲ್ ಐತೆ. ತುಂಬ ಡೇಂಜರ್ ಇದು. ಯೂಟ್ಯೂಬ್ನಲ್ಲಿ ನೀವು ಈ ಥರ ಚಾಟ್ ಮಾಡಿದ್ರೆ ನಿಮ್ಮ ಒಂದು ಚಾನಲ್ ಕೂಡ ತುಂಬ ಪ್ರಾಬ್ಲಮ್ಸ್ ಬರ್ಬೋದು. ನಾನು ಕಮೆಂಟ್ ಆಗ್ತಿಲ್ಲ, ನನಗೂ ಅದು ಪ್ರಾಬ್ಲಮ್ ಬರುತ್ತೆ, ಅವರು ಚಾಟ್ ಮಾಡ್ತಾ ಇರುತ್ತಲ್ಲ ಅವ್ರಿಗೂ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಬೇಕು. ಅಕಸ್ಮಾತ್ರರು ನಿಮ್ಮ ವಿಡಿಯೋ ರೀಸೆಂಟ್ ಅಪ್ಲೋಡ್ ಮಾಡ್ತಿರಲ್ಲ ವಿಡಿಯೋ, ಆವಾಗ ಈ ಥರ ನೀವು ಚಾಟ್ ಮಾಡ್ತಿದ್ದೀರಾ, ಇದೆಲ್ಲ ತಪ್ಪು, ಕಮ್ಯುನಿಟಿ ಗೈಡೆನ್ಸ್ ರೂಲ್ ನೀವು ಬ್ರೇಕ್ ಮಾಡ್ತೀರಾ. ಇದರಿಂದ ನೀವು 90 ದಿವಸ ನಿಮ್ಮ ಒಂದು ಕಮೆಂಟ್ ಬಾಕ್ಸ್ ಆನ್ ಆಗಲ್ಲ. ಈ ಥರ ಸ್ಟ್ರೈಕ್ ಕೊಟ್ಬಿಡ್ತಾರೆ ನಿಮ್ಮ ಒಂದು ಚಾನಲ್ಗೆ ಯೂಟ್ಯೂಬ್ ಅವ್ರನ್ನೇ. ಆವಾಗ ನೀವು ಯೂಟ್ಯೂಬ್ ಅವ್ರಿಗೆ ರಿಕ್ವೆಸ್ಟ್ ಕೊಡಬೇಕು. ಅದೇನಂದರೆ ಯೂಟ್ಯೂಬ್ ಸಪೋರ್ಟ್ ನಿಮಗೆ ಹೋಗಿ ನೀವು ಕೇಳಬೇಕು. ಅದ್ರ ಬಗ್ಗೆ ಸಪ್ರೇಟಾಗಿ ನೆಕ್ಸ್ಟ್ ನಿಮಗೆ ಫ್ಯೂಚರಲ್ಲಿ ವಿಡಿಯೋ ಮಾಡ್ತೀನಿ. ಅದಕ್ಕೆ ಹೇಳ್ತಾ ಇರೋದು. ಇಲ್ಲಿ ನೋಡ್ತಾರ, ಮತ್ತೆ ಕೆಳಗಡೆ ನಂಬರ್ ಹಾಕಿದ್ದೀನಿ. ಏನಾದರೂ ಯೂಟ್ಯೂಬಿಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ದಯವಿಟ್ಟು ಈ ಒಂದು ನಂಬರ್ನ ವಾಟ್ಸಪ್ ಮಾಡಿ. ತಿಳ್ಕೊಳ್ಳಿ, ಫಸ್ಟು ಯೂಟ್ಯೂಬ್ ಇರೋದು ವಿಡಿಯೋ ನೋಡೋಕ್ಕೆ, ವಾಟ್ಸಪ್ ಇರೋದು ಚಾಟ್ ಮಾಡೋಕ್ಕೆ. ಇದೊಂದು ದಯವಿಟ್ಟು ನೆನಪಲ್ಲಿ ನಾನು ಹೇಳ್ದಲ್ಲ, ಕೆಳಗಡೆ ನಂಬರ್ ಹಾಕಿದ್ದೀನಿ. ಏನಾದರೂ ಯೂಟ್ಯೂಬ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಿದ್ರೆ ದಯವಿಟ್ಟು ಈ ಒಂದು ನಂಬರ್ನ ತೊಗೊಂಡು ನನಗೆ ವಾಟ್ಸಪ್ ಮಾಡಿ. 100% ನಿಮಗೋಸ್ಕರ ರಿಪ್ಲೈ ಮಾಡೇ ಮಾಡ್ತೀನಿ. ಮತ್ತು ಇನ್ನೊಂದೇನೆಂದರೆ ಹೇಳ್ತಾ ಇದ್ನಲ್ಲ, ಲೈಫ್ ಟೈಮ್ ಸಪೋರ್ಟ್ ಕೊಡ್ತೀನಿ. ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ. ಇಷ್ಟ ಆಯಿತು 2 ಕಾರಣ. ಮತ್ತು ನೀವು ಕೇಳ್ಬೋದು, ಆಯ್ತಪ್ಪ ನೀವು ಹೇಳಿದ ಸರಿ ಆಯಿತು, ಇದೆಲ್ಲ 2 ಕಾರಣ ಆಯಿತು, ಆದರೆ ಹೇಗಪ್ಪ ನಾನು ಮಾಡೋದು ಕಮೆಂಟ್ ಬಾಕ್ಸ್ ಆನು ಅಂತ ನೀವು ಎಲ್ಲರೂ ಕೇಳ್ಬೋದು.
ಅದು ಹೆಂಗೆ ಆನ್ ಮಾಡೋದಂದರೆ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತಿಳಿಸ್ತೀನಿ. ತುಂಬ ಸಿಂಪಲ್ ಅಂತ ಹೇಳ್ಬೇಕು, ಆದರೆ ತುಂಬ ಜನಕ್ಕೆ ಗೊತ್ತಿಲ್ಲ. ಹೇಳ್ತಾ ಇದ್ದೀನಲ್ಲ, ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತೀನಿ, ದಯವಿಟ್ಟು ನೋಡ್ತಾ ಇರಿ ಪೂರ್ತಿ. ನೋಡ್ತಾ ಇರ್ಬೋದಲ್ಲ, ಸೈಡಲ್ಲಿ ನಿಮಗೆ ಸ್ಕ್ರೀನ್ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಫಸ್ಟ್ ನಿಮ್ಮ ಒಂದು YT ಸ್ಟುಡಿಯೋ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾಗ ನೋಡ್ತಾರಲ್ಲ, ರೀಸೆಂಟಾಗಿ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ, ಅದ್ರಿಗೆ ಕಮೆಂಟ್ ಬಾಕ್ಸ್ ಆಫ್ ಆಗಿರುವಂಥದ್ದು. ಇದನ್ನ ನಾನು ಆನ್ ಮಾಡಬೇಕು. ಹೇಗೆ ಅಂದರೆ ಮೊದಲನೇ ಸ್ಟೆಪ್ ಇದ್ರ ಮೇಲೆ ನಾನು ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟಾಗ ನೋಡ್ತಾರಲ್ಲ ಮೇಲೆ ಅಲ್ಲಿ ಪೆನ್ಸಿಲ್, ಅದೇ ಎಡಿಟ್ ಟೂಲ್ ಅಂತಾರೆ, ಆ ಒಂದು ಪೆನ್ಸಿಲ್ ಐತಲ್ಲ ಅದ್ರ ಮೇಲೆ ನಾನು ಕ್ಲಿಕ್ ಕೊಡ್ತೀನಿ. ಅದ್ರ ಮೇಲೆ ನಾನು ಕ್ಲಿಕ್ ಕೊಟ್ಟಾಗ ಇಲ್ಲಿ ನಾನು ಸ್ಕ್ರಾಲ್ ಮಾಡ್ತೀನಿ ಕೆಳಗಡೆ. ಸ್ಕ್ರಾಲ್ ಮಾಡಿದಾಗ ನೋಡಿ ಇಲ್ಲಿ ಮೋರ್ ಆಪ್ಷನ್ಸ್ ಅಂತ ಇದೆ, ಟ್ಯಾಗ್ಸ್, ಶಾರ್ಟ್ಸ್, ರಿಮಿಕ್ಸಿಂಗ್, ಕ್ಯಾಟಗರೀಸ್ ಎಲ್ಲ ಇರುವಂಥದ್ದು. ಇದ್ರ ಮೇಲೆ ನಾನು ಕ್ಲಿಕ್ ಕೊಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಕೊಟ್ಟಾಗ ನೋಡ್ತಾ ಇರ್ಬೋದಲ್ಲ, ಈ ರೀತಿ ಇಂಟರ್ಫೇಸ್ ಬರುತ್ತೆ. ಸ್ಕ್ರಾಲ್ ಮಾಡ್ತಾರೆ ಕೆಳಗಡೆ ನೋಡ್ತಾರಲ್ಲ ಕಮೆಂಟ್ಸ್ ಇರುವಂಥದ್ದು, ಇಲ್ಲಿ ಆಫ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಕೊಟ್ಟಾಗ 3 ಆಪ್ಷನ್ ಬರುತ್ತೆ, ಆನು, ಪಾಸು, ಆಫ್. ಆಫ್ ಮಾಡಿದ್ರೆ ಒಂದು ಕಮೆಂಟ್ಸ್ನ ಯಾರು ಕಮೆಂಟ್ ಮಾಡೋಕ್ಕಾಗಲ್ಲ, ನೆನಪಿಟ್ಕೊಳ್ಳಿ. ಆನ್ ಮಾಡಿದ್ರೆ ಎಲ್ಲರೂ ಕೂಡ ಕಮೆಂಟ್ ಮಾಡ್ಬೋದು, ಕೇಳ್ಬೋದು. ಇದೇನು ಮತ್ತೆ ಪಾಸ್ ಅಂದರೆ ಏನಂತ ನನಗೆ ಗೊತ್ತಿಲ್ಲ ಅಂತ ನೀವು ಕೇಳ್ಬೋದು. ಪಾಸ್ ಏನಂದರೆ ನಿಲ್ಸನಂದರೆ ನಿಮ್ಮೊಂದು ಕಮೆಂಟ್ಸು, ತುಂಬ ಜನ ಕಮೆಂಟ್ಸ್ ಹಾಕ್ತಾ ಇರ್ತಾರೆ. ಈಗ ಕಮೆಂಟ್ಸ್ ಹಾಕೋದನ್ನ ನೀವು ನಿಲ್ಲಿಸಬಹುದು, ನಿಮ್ಮ ಇಷ್ಟ, ಅದು ನೀವು ಬೇಕಾದ್ರೆ ನಿಲ್ಲಿಸ್ಬೋದು. ಆದರೆ ನಮ್ಗೆ ಬೇಕಾಗಿದ್ದು ಕಮೆಂಟ್ ಬಾಕ್ಸ್ನ ಆನ್ ಮಾಡೋದು. ಈಗ ಆನ್ ಅಂತ ಮೇಲೆ ಕ್ಲಿಕ್ ಕೊಟ್ಟಾಗ ನೋಡಿ ಕಮೆಂಟ್ ಮಾಡ್ರೇಷನ್ ಐತೆ. ಇದ್ರ ಮೇಲೆ ಕ್ಲಿಕ್ ಕೊಟ್ಟಾಗ ಮತ್ತೊಂದು 4 ಸೆಟ್ಟಿಂಗ್ ಬರುತ್ತೆ ನಿಮಗೆ. ಇಲ್ಲಿ ನೀವು ಒಂದು ಸೆಟ್ಟಿಂಗ್ನ ಕ್ಲಿಕ್ ಕೊಟ್ಬಿಟ್ಟಾಗ ಲೇಡೀಸ್ ಇದಿರಲ್ಲ, ನಿಮಗೆ ಬ್ಯಾಡ್ ಕಮೆಂಟ್ಸ್ ಆಗಲಿ, ವರ್ಗಲ್ ಕಮೆಂಟ್ಸ್ ಆಗಲಿ ಅಥವಾ ಸ್ಪ್ಯಾಮ್ ಕಮೆಂಟ್ಸ್ ಆಗಲಿ ಯೂಟ್ಯೂಬರೇ ಹೋಲ್ಡ್ ಮಾಡುತ್ತೆ, ಅಂದರೆ ಡಿಲೀಟ್ ಮಾಡಿಬಿಡ್ತಾರೆ ಅವ್ರ ಕಮೆಂಟ್ಸ್ನ. ನೆನಪಿಟ್ಕೊಳ್ಳಿ. ಆ ಸೆಟ್ಟಿಂಗ್ಸ್ ಏನಂದರೆ ದಯವಿಟ್ಟು ಕೇರ್ಫುಲ್ಲಾಗಿ ನೋಡಿ, ಹುಷಾರಾಗಿ ನೋಡಬೇಕು ಈ ಒಂದು ಪಾರ್ಟ್ನ. ಅದೇನಂದರೆ ನೋಡ್ತಾ ಇರ್ಬೋದಲ್ಲ 4 ಆಪ್ಷನ್ ಇದೆ. ಮೊದಲನೇದು ಬಂದ್ಬಿಟ್ಟು ನನ್ ಅಂತ ಐತೆ. ನನ್ನ ಏನಂದರೆ ಡೋಂಟ್ ಹೋಲ್ಡ್ ಎನಿ ಕಮೆಂಟ್ಸ್, ಅಂದರೆ ನನ್ನ ಮೇಲೆ ನೀವು ಸೆಲೆಕ್ಟ್ ಮಾಡಿರೋ ಆಪ್ಷನು ಏನು ಕಮೆಂಟ್ಸ್ ಅದು ಹೋಲ್ಡ್ ಮಾಡಲ್ಲ, ಎಲ್ಲ ವಲ್ಗರು, ಬ್ಯಾಡು, ಸ್ಪ್ಯಾಮ್ ಎಲ್ಲ ಕಮೆಂಟ್ಸ್ ಇರುತ್ತೆ. ಎರಡನೇದು ಬೇಸಿಕ್, ಹೋಲ್ಡ್ ಪೊಟೆನ್ಷಿಯಲಿ ಇನ್ಅಪ್ರೋಪ್ರಿಯೇಟ್ ಕಮೆಂಟ್ಸ್, ಅಂದರೆ ಕೆಲವೊಂದು ವಲ್ಗರ್, ಬ್ಯಾಡ್ ಅಥವಾ ಸ್ಪ್ಯಾಮ್ ಕಮೆಂಟ್ಸ್ ಅಷ್ಟೇ ಹೋಲ್ಡ್ ಮಾಡ್ತೀವಿ, ಕೆಲವೊಂದಷ್ಟೇ. ಆದರೆ ನಮಗೆ ಫುಲ್ ಐಡೆಂಟಿಫೈ ಮಾಡಿ ಅದನ್ನ ಹೋಲ್ಡ್ ಮಾಡಬೇಕು, ಆ ಥರ ಸೆಟ್ಟಿಂಗ್ ಬೇಕು. ಅದೇನಂದರೆ ನೆಕ್ಸ್ಟ್ ಬಂದ್ಬಿಟ್ಟು ಸ್ಟ್ರಿಕ್ಟ್, ಹೋಲ್ಡ್ ಅ ಬ್ರಾಡರ್ ರೇಂಜ್ ಆಫ್ ಪೊಟೆನ್ಷಿಯಲ್ ಇನ್ಅಪ್ರೋಪ್ರಿಯೇಟ್ ಕಾಮೆಂಟ್ಸ್, ಅಂದರೆ ಇದು ಐಡೆಂಟಿಫೈ ಮಾಡಿಬಿಡ್ತೀವಿ ಯೂಟ್ಯೂಬ್ ಅವರೇ ಕ್ವಿಕ್ಕಾಗಿ. ಇದು ವಲ್ಗರ್ ಕಮೆಂಟ್ ಹಾಕಿದ್ದಾರೆ, ಬ್ಯಾಡ್ ಕಮೆಂಟ್ ಹಾಕಿದ್ದಾರೆ, ಸ್ಪ್ಯಾಮ್ ಕಮೆಂಟ್ ಹಾಕಿದ್ದಾರೆ, ಇವ್ರದ್ದು ಕಮೆಂಟ್ ಹೋಲ್ಡ್ ಮಾಡ್ತೀವಿ ಅಂತ ಹೋಲ್ಡ್ ಮಾಡ್ತಾರೆ. ಹೋಲ್ಡ್ ಅಂದರೆ ನಿಮಗೆಲ್ಲ ಗೊತ್ತಿರಬೇಕು, ಡಿಲೀಟ್, ಆ ಒಂದು ಕಮೆಂಟ್ನ ಡಿಲೀಟ್ ಮಾಡ್ತಾರೆ. ನೆಕ್ಸ್ಟ್ 4ನೇದು ಹೋಲ್ಡ್ ಆನ್, ಎಲ್ಲ ಒಂದು ಕಮೆಂಟ್ಸ್ನ ಹೋಲ್ಡ್ ಮಾಡಿಬಿಡ್ತೀವಿ. ಈ ಥರ ನಮಗೆ ಆಪ್ಷನ್ಸ್ ಎಲ್ಲ ಬೇಡ. ಓಕೆ, ಇದು 4 ಆಯಿತಾ. ನಮಗೆ ಬೇಸಿಕ್ ಆಗಿ ಬೇಕಂದರೆ ನನ್ನಂತ ಕೊಟ್ಬಿಡಿ ಅಥವಾ ಬೇಸಿಕ್ ಅಂತ ಕೊಡ್ಬಿ. ಆಮೇಲೆ ನೆಕ್ಸ್ಟು ಇಲ್ಲಿ ಹೋಗ್ಬಿಟ್ಟು ಸೇವ್ ಮಾಡಿ. ಸೇವ್ ಮಾಡಿದಾಗ ಆವಾಗ ಈಗ ನಿಮ್ಮ ಒಂದು ಕಮೆಂಟ್ ಬಾಕ್ಸ್ ಆನ್ ಆಗುತ್ತೆ. ಆವಾಗ ಯಾವಾಗ ಕಮೆಂಟ್ ಬಾಕ್ಸ್ ಆಫ್ ಆಗುತ್ತೆ ಆವಾಗ ನೀವು ಹೋಗಿ ಇಲ್ಲಿ ಬಂದ್ಬಿಟ್ಟು ಆನ್ ಕೂಡ ಮಾಡಬಹುದು. ಮತ್ತು ಇದು ನೆಕ್ಸ್ಟ್ ಬಂದ್ಬಿಟ್ಟು ಏನಂದರೆ ಯಾರಾದರೂ ಕೆಟ್ಟ ಕಮೆಂಟ್ಸ್ ಹಾಕಿದರೆ ನಮಗೆ, ಈಗ ಉದಾಹರಣೆಗೋಸ್ಕರ ನೋಡ್ತಾ ಇರ್ಬೋದಲ್ಲ, ಲೋ ಮಗು ಅಂತ ಯಾರು ಹಾಕಿದರೆ ನನಗನ್ಸುತ್ತೆ ಇಷ್ಟ ಆಗಲಿಲ್ಲ ಅಂತ ವಿಡಿಯೋ, ಅದಕ್ಕೆ ನಾವು ಹಾಕಿರಬೇಕು. ಬ್ಯಾಡ್ ಕಮೆಂಟ್ಸ್ ಹಾಕಿದ್ದಾರೆ ಈ ಥರ, ಈ ಬ್ಯಾಡ್ ಕಮೆಂಟ್ ನನಗೆ ಬೇಡ, ಇದನ್ನ ಹೈಡ್ ಮಾಡಬೇಕು ನಾನು. ಹೈಡ್ ಹೆಂಗೆ ಮಾಡೋದಂದರೆ ನೋಡ್ತಾ ಇರ್ಬೋದಲ್ಲ, #.ಡಾಟ್ ಮೇಲೆ ಕ್ಲಿಕ್ ಕೊಡ್ತೀನಿ. #.ಡಾಟ್ ಮೇಲೆ ಕ್ಲಿಕ್ ಕೊಟ್ಟಾಗ ನೋಡಿ ಇಲ್ಲಿ ಹೈಡ್ ಯೂಸರ್ ಫ್ರಮ್ ಚಾನಲ್ ಅಂತ ಇರುತ್ತೆ. ಇದ್ರ ಮೇಲೆ ನಾನು ಕ್ಲಿಕ್ ಕೊಟ್ಟಾಗ ನೋಡ್ತಾ ಇರೋದಲ್ಲಿ ಈ ಥರ ಬರುತ್ತೆ, ಹೈಡ್ ದಿಸ್ ಕಮೆಂಟ್ ಆ್ಯಂಡ್ ಫ್ಯೂಚರ್ ಕಮೆಂಟ್ಸ್ ಫ್ರಮ್ ದಿಸ್ ಯೂಸರ್ ಅಂತ ಇರುವಂಥದ್ದು. ಇದ್ರ ಮೇಲೆ ನಾನು ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟಾಗ ಅವ್ರು ಕಂಪ್ಲೀಟಾಗಿ ಹೈಡ್ ಆಗಿರುವಂಥದ್ದು. ಅದು ಹೈಡ್ ಯೂಸರ್ ಫ್ರಮ್ ದ ಚಾನಲ್ ಅಂತ ಇತ್ತು. ಇದು ಅರ್ಥ ಏನು ಅಂತ ನೀವು ಕೇಳ್ಬೋದು. ಅಂದರೆ ಈಗ ಉದಾಹರಣೆಗೋಸ್ಕರ ಹಾಕಿದಿರಲ್ಲ ಆ ಒಂದು ವ್ಯಕ್ತಿ ನನಗೆ ಕಮೆಂಟು, ಬ್ಯಾಡ್ ಕಮೆಂಟು ಮುಂಚೆ ಹಾಕಿದಿರಲ್ಲ ಆ ಕಮೆಂಟು ಮುಂಚೆ, ಮತ್ತು ನೆಕ್ಸ್ಟ್ ಫ್ಯೂಚರಲ್ಲಿ ಏನು ಹಾಕ್ತಾರೆ ಕಮೆಂಟ್ಸಲ್ಲ, ಅದೆಲ್ಲ ಕಮೆಂಟ್ಸು ನನಗಾಗಲಿ ನಿಮಗಾಗಲಿ ಕಾಣಿಸಲ್ಲ. ಎಂತಂದರೆ ಹೈಡ್ ಮಾಡಿದ್ದೀವಿ. ಅದಕ್ಕೆ ಅವ್ರಿಗಷ್ಟೇ, ಅವ್ರು ಕಮೆಂಟ್ ಹಾಕ್ತಾರಲ್ಲ ಅವ್ರಿಗೆ ಕಾಣಿಸ್ಬೇಕಷ್ಟೆ ಒಂದು ಕಮೆಂಟು, ಬೇರೆಯವ್ರಿಗೆ ಏನು ಕಾಣಿಸಲ್ಲ. ಚೆನ್ನಾಗಿದೆ ಅಲ್ಲಿ ಒಂದು ಆಪ್ಷನ್ ಹೈಡು, ಇಷ್ಟ ಆಗಿರೋ ಡೇಟು ನನಗೆ ಕಮೆಂಟ್ ಮಾಡಿ. ಮತ್ತು ಈ ಥರ ಮಾಡ್ಬೋದು. ಈ ಥರ ಮಾಡಿ ನೀವೊಂದು ಯಾರಾದರೂ ವಲ್ಗರಾಗಿ ಹಾಕ್ತಾರೆ, ಸ್ಪ್ಯಾಮ್ ಹಾಕ್ತಾರೆ ಅಥವಾ ಬ್ಯಾಡ್ ಕಮೆಂಟ್ಸ್ ಹಾಕ್ತಾರೆ ಅವರನ್ನು ಆರಾಮಾಗಿ ಹೈಡ್ ಮಾಡ್ಬೋದು. ಮತ್ತು ಕೊನೆಯದಾಗಿ ಬಂದ್ಬಿಟ್ಟು ಹೇಗೆ ಪಿನ್ ಮಾಡೋದು ಕಮೆಂಟ್ನ. ಈಗ ಉದಾಹರಣೆಗೋಸ್ಕರ ಈ ಒಂದು ಕಮೆಂಟ್ ನನಗೆ ಇಷ್ಟ ಆಯಿತು, ಮುಂಚೆ ಎಲ್ಲ ಈಗೂ ಅಷ್ಟೇ,
ಈಗೂ ತುಂಬ ಜನ ಏನಂದರೆ ಅವರು ಒಂದು ವಿಡಿಯೋನ ಕ್ಲಿಕ್ ಕೊಟ್ಬಿಟ್ಟು ಪಾಸ್ ಮಾಡಿಬಿಟ್ಟು ಆವಾಗ ಅಲ್ಲಿ ಸೆಲೆಕ್ಷನ್ ಮಾಡ್ತಾರೆ, ಆವಾಗ ಅಲ್ಲೂ ಕೂಡ ಕಮೆಂಟ್ ಕೊಡ್ತಾರೆ, ಆಮೇಲೆ ಅಲ್ಲಿ ಪಿನ್ ಮಾಡ್ತಾರೆ. ಆ್ಯಕ್ಚುಲಿ ಇದು ತುಂಬ ತಪ್ಪು. ಯೂಟ್ಯೂಬರು ಅಕಸ್ಮಾತ್ರರು 6-7 ಸತಿ ಈ ಥರ ಮಾಡಿಬಿಟ್ಟಿದ್ರೆ ಯೂಟ್ಯೂಬರ್ ರೆಕಗ್ನೈಸ್ ಮಾಡಿಬಿಟ್ರೆ ನಿಮ್ಮೊಂದು ಚಾನಲ್ ಮಾನಿಟೈಸೇಷನ್ ಆದರೆ ಡಿಮಾನಿಟೈಸೇಷನ್ ಕೂಡ ಆಗ್ಬೋದು. ನಿಮ್ಮೊಂದು ಚಾನಲ್ ಅಕಸ್ಮಾತ್ರ ಮಾನಿಟೈಸೇಷನ್ ಆಗಿಲ್ಲ ಅಂದರೆ ನಿಮ್ಮೊಂದು ಚಾನಲ್ ಕೂಡ ಡಿಲೀಟ್ ಕೂಡ ಆಗಬಹುದು. ಇದೊಂದು ನೆಂಪಲ್ಲಿ ಇಟ್ಕೊಳ್ಳಿ. ಅದಕ್ಕೆ ಹೇಳ್ತಾ ಇರೋದು, ನಾವು ಆ್ಯಕ್ಚುಲಿ ಈ ಒಂದು ಕೆಲಸನ ವೈಟ್ ಸ್ಟುಡಿಯೋದಲ್ಲೇ ಮಾಡ್ಬೋದು. ಏನು ತುಂಬ ರಿಸ್ಕ್ ತೊಗೊತೀರಾ ಫ್ರೆಂಡ್ಸ್, ಅದಕ್ಕೆ ಹೇಳ್ತಾ ಇರೋದು. ನೋಡ್ತಾ ಇರ್ಬೋದಲ್ಲ, ಇಲ್ಲಿ ಒಬ್ಬರು ಕಮೆಂಟ್ ಹಾಕಿದ್ದಾರೆ. ನನಗೆ ಈ ಒಂದು ಕಮೆಂಟ್ ಇಷ್ಟ ಆಯಿತು. ಏನು ಹೆಂಗೆ ಪಿನ್ ಮಾಡೋದು ಅಂದರೆ ನೋಡಿ, ಇದ್ರ ಮೇಲೆ ನಾನು ಕ್ಲಿಕ್ ಕೊಡ್ತೀನಿ. ಕಮೆಂಟು 3 ಡಾಟ್ ಮೇಲೆ ಕ್ಲಿಕ್ ಕೊಟ್ಟಾಗ ನೋಡಿ ಪಿನ್ ಅಂತ ಐತೆ, 4 ಆಪ್ಷನ್ ಕಾಣಿಸುತ್ತೆ. ಮೊದಲ ಪಿನ್ ಅಂತ ಕಾಣುತ್ತೆ, ಪಿನ್ ಆಪ್ಷನ್ನು. ಇಲ್ಲಿ ಕ್ಲಿಕ್ ಕೊಟ್ಟಾಗ ಪಿನ್ ಅಂತ ಕೊಟ್ಟಾಗ ಅಷ್ಟೇ ಪಿನ್ ಆಗ್ಬಿಡ್ತದೆ ಕಮೆಂಟು. ಇಷ್ಟು ಮಾಡಿದ್ರೆ ನಿಮ್ಮ ಒಂದು ಕಮೆಂಟ್ನ ಪಿನ್ ಮಾಡ್ಬೋದು ಆರಾಮ್ಸೆ. ಮತ್ತು ನೀವು ಕೇಳ್ಬೋದಾ, ಆಯ್ತಪ್ಪ ನೀನು ಇದೆಲ್ಲ ಕಳಿಸ್ಕೊಟ್ಟಿದ್ದೆಲ್ಲ ನೀನು ಹೇಳಿದ್ಯಾ ಹೈಡ್ ಮಾಡೋದು ಹೇಗೆ ಮತ್ತು ಅನ್ಹೈಡ್ ಮಾಡೋದು ಹೇಗೆ ಅಂತ ನೀನು ಹೇಳ್ತೀಯಾ ಅಂತ. ಅನ್ಹೈಡ್ ಹೇಗೆ ಮಾಡೋದು ಅಂತ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸ್ ನನಗೆ ತಿಳಿಸಿ. ಅದ್ರ ಬಗ್ಗೆ ಕೂಡ ನೆಕ್ಸ್ಟು ಇನ್ಫಾರ್ಮೇಷನ್ ಕೊಟ್ಟೇ ಕೊಡ್ತೀನಿ. ಮತ್ತು ಇಷ್ಟ ಆಯಿತು ಕಮೆಂಟ್ ಬಗ್ಗೆ ಎಲ್ಲ ಟ್ಯುಟೋರಿಯಲ್ ಪ್ಲಸ್ ಇನ್ಫಾರ್ಮೇಷನ್. ಐ ಹೋಪ್ ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಸಿಗ್ತಾ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ವಿಡಿಯೋದಲ್ಲಿ. ಈ ಥರ ವಿಡಿಯೋಸ್ ಬೇಕಂದರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಅದಕ್ಕಿಂತ ಮುಂಚೆ ನಿಮಗೇನಾದ್ರೂ ಯೂಟ್ಯೂಬ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಿದ್ರೆ, ಅಕಸ್ಮಾತ್ ಡೌಟ್ ಆಗಿದ್ರೆ, ನಿಮ್ಮೊಂದು ಚಾನಲ್ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ದಯವಿಟ್ಟು ನೋಡ್ತಾರಲ್ಲ ಕೆಳಗಡೆ ನಿಮ್ಗೆ ಅವಾಗಿಂದ ನಂಬರ್ ಆಗ್ತಾಯಿದೆ, ತಗೊಂಡು ದಯವಿಟ್ಟು ಇದನ್ನ ನನಗೆ ವಾಟ್ಸ್ಯಾಪ್ ಮಾಡಿ. 100% ನಿಮಗೆ ಹೆಲ್ಪ್ ಮಾಡ್ತೀನಿ. ಮತ್ತು ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡಂದರೆ ಜಸ್ಟ್ ತುಂಬ ಸಿಂಪಲ್. ಅದೇಂಗಂದರೆ ದಯವಿಟ್ಟು ಈ ಒಂದು ವಿಡಿಯೋ ಶೇರ್, ದಯವಿಟ್ಟು ಲೈಕ್ ಮಾಡಿ. ನೀವು ಲೈಕ್ ಮಾಡಿರಿ ನಿಮ್ಮ ಒಂದು ಕಾಂಟೆಂಟ್ ಕ್ರಿಯೇಟರ್ಸ್, ನಿಮ್ಮಂಥ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಯೂಟ್ಯೂಬರ್ ಬೇರೆಯವ್ರಿಗೆ ರೆಕಮೆಂಡ್ ಮಾಡ್ತೆ. ಆಮೇಲೆ ಅವ್ರಿಗೂ ಹೆಲ್ಪ್ಫುಲ್ ಆಗುತ್ತೆ ಈ ಒಂದು ವಿಡಿಯೋ, ಇದು ಒಂದು ಕಮೆಂಟ್ ಟ್ಯುಟೋರಿಯಲ್ ಬಗ್ಗೆ. ಅವಾಗ ಅವ್ರಿಗೂ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಿರೋದು. ಮತ್ತು ಈ ಥರ ಎಲ್ಲ ಕಾಂಟೆಂಟ್ ಬೇಕಂದ್ರೆ ಯೂಸು ಕಾಂಟೆಂಟ್ ಹೇಳ್ದಲ್ಲ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಹೇಗನ್ಸು ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಇಲ್ಲ ಅಂತ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸ್ ನನಗೆ ತಿಳಿಸಿ. ಇಷ್ಟ ಇದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಒಂದು ವಿಡಿಯೋನ. ಮತ್ತು ಅವ್ರುಗಳು ಇಷ್ಟ ಇದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ. ಮತ್ತು ಇಷ್ಟು ಮಾಡಿದ್ರೆ ನಂಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತೊಂದು ಕನ್ನಡ ಉಳಿಸಿ. ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.